ಹೋರಾಟ ಜೋರಿದೆ ಸರ್. ಸರಿಗೆ ಸದಾನಂದ ಗೌಡರು ತಮ್ಮ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸರ್. ಇದು ಕರ್ನಾಟಕದಲ್ಲಿ ಮುಗಿಯೋದಲ್ಲ, ದೆಹಲಿಗೆ ಹೋಗ್ಬೇಕು ಕಿತ್ತಾಟದ್ದು. ಇಲ್ಲಿ ಯಾಕೆ ಇವರು ಬೀದರ್ನೆಲ್ಲ ನಿಂತು ಮಾತಾಡ್ತಾರೆ? ಬೇಕಿದ್ರೆ ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗ್ಲಿ ಅಂತಾರೆ ಸರ್. ಇಲ್ಲಿ ಎದ್ರ ಸಲಾಗಿತ್ತು ರೀ? ವಿಜಯೇಂದ್ರ ಮತ್ತು ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ, ಪಕ್ಷದ ವಿರುದ್ಧನೂ ಮಾತಾಡಿಲ್ಲ. ನಾವು ಮಾತಾಡಕತ್ತಿದ್ದು ವಕಫ್ ಪರವಾಗಿ ಮಾತಾಡಕತ್ತೀವಿ. ಅಟ್ಟೆ ಗಾಬರಿಯಾಗ್ಯಾರ ಸದಾನಂದ ಗೌಡರು. ಅವರು ಭಾಳ ಮಾತಾಡ್ಯಾರ ನಾನು ಮುಂದೆ. ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೇದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಎದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಏನೂ ಇಲ್ಲ. ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ನೀನು ಒಬ್ಬ ಹೇಳೋಣ ದೀಪ ಆರು ಮುಂದೆ ಅದು ದೂರ ಕೊಡಿ. ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತಾನೆ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ, ನಾವು ಬಿ ಸಿ ಪಾಟೀಲು, ನಾವು ಕಾಂಗ್ರೆಸ್ ಜೋಡ ಕೂಡಿಯತ್ತೇಳಿ ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯಲ್ಲಿ ಹೇಳಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ. ಪ್ರಧಾನ ಕಾರ್ಯದರ್ಶಿ ಬಂದಾಗ ಈ ವಿಚಾರಣೆ ನೋಡ್ರಿ, ನಿಮಗೊಂದು ಮಾತು ಹೇಳ, ಅಲ್ಲಿಗೆ ಅವ್ರು ಬರಲಿ, ಭಾಳ ಒಳ್ಳೇದಾಯ್ತು. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ. ತಕ್ಷಣ ಇವತ್ತು